ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಡಿಯೋಲಿ ನಾವು ಸೀರೀಸ್ ಬಗ್ಗೆ ತಿಳ್ಕೊಳ್ಳೋಣ, ಅಂದ್ರೆ ಸರಣಿಗಳು. ಕಳೆದ ವಿಡಿಯೋಲಿ ನಾವು ಅರ್ಥ ಮಾಡ್ಕೊಂಡ್ವಿ ಪಾಂಡಾಸ್ ಅನ್ನೋದು ತುಂಬಾ ಪ್ರಮುಖವಾದ ಲೈಬ್ರರಿ. ಅದರಿಂದ ನಾವು ಎರಡು ಡೇಟಾ ಸ್ಟ್ರಕ್ಚರ್ ಗಳನ್ನ ಫಾರ್ಮ್ ಮಾಡ್ಬೋದು. ಒಂದು ಸೀರೀಸ್, ಮತ್ತೊಂದು ಬಂದು ಡೇಟಾ ಫ್ರೇಮ್ ಅಂತ. ಮತ್ತೆ ಸೀರೀಸ್ ಬಗ್ಗೆ ಏನು ಅಂತಾನು ನಮ್ಗೆ ಥಿಯರಿಟಿಕಲಿ ಅರ್ಥ ಮಾಡ್ಕೊಂಡಿದ್ವಿ. ಏನಪ್ಪಾ ಸೀರೀಸ್? ಸೀರೀಸ್ ಒಂದು ಒನ್ ಡೈಮೆನ್ಷನಲ್ ಅರೆ. ಏನಿದ್ದು ಡಿಫ್ರೆನ್ಸ್ ಸೀರೀಸ್ ಮತ್ತೆ ನಂಪೈ ಪಾಂಡಾಸ್ಗೂ ಅಂತ ಏನಾದ್ರು ಒಂದು ಕ್ವೆಶನ್ ಇದ್ರೆ ಅದನ್ನ ಕೂಡ ನಾವು ಅರ್ಥ ಮಾಡ್ಕೊಂಡ್ವಿ. ಏನು ಸೀರೀಸ್ ಅಲ್ಲಿ ನಾವು ಯಾವುದೇ ಒಂದು ಸೀರೀಸ್ ನ ಫಾರ್ಮ್ ಮಾಡಿದ್ರು ನಮಗೆ ನಮ್ಮ ಔಟ್ಪುಟ್ ಬಂದು ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಇರತ್ತೆ ಅಂತ. ಬಟ್ ಅರೆಗಳಲ್ಲಿ ರೋ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ, ಅಂದ್ರೆ ವರ್ಟಿಕಲ್ ರೆಪ್ರೆಸೆಂಟೇಶನ್ ಇರತ್ತೆ ನಮ್ಮ ಸೀರೀಸ್ ಅಲ್ಲಿ ಅಂತ. ಬಟ್ ಹೇಗೆ ಇದನ್ನ ಕ್ರಿಯೇಟ್ ಮಾಡೋದು? ಒಂದು ಸೀರೀಸ್ ನ ಕ್ರಿಯೇಟ್ ಮಾಡಾದ್ಮೇಲೆ ಅದ್ರಲ್ಲಿ ಸ್ಟೋರ್ ಮಾಡಿರೋ ಅಂತ ವ್ಯಾಲ್ಯೂಸ್ ನ ಹೇಗೆ ಹೊರತೆಗೆಯೋದು, ಇವನ್ನ ಈ ಒಂದು ವಿಡಿಯೋಲಿ ತಿಳ್ಕೊಳ್ಳೋಣ. ಅದಕ್ಕೆ ಒಂದು ಜುಪಿಟರ್ ನೋಟ್ಬುಕ್ ನ ಓಪನ್ ಮಾಡ್ಕೋತಾ ಇದ್ನಿ. ಏನಪ್ಪಾ ಸೀರೀಸ್ ಅಂದ್ರೆ? ಸೀರೀಸ್ ಬಂದು ಒಂದು ಒನ್ ಡೈಮೆನ್ಷನಲ್ ಅರೆ. ಅಂದ್ರೆ ಯಾವುದೇ ಸೀರೀಸ್ ನ ನಾವು ಫಾರ್ಮ್ ಮಾಡಿದ್ರು, ಅಂದ್ರೆ ಯಾವುದೇ ಒಂದು ಸೀರೀಸ್ ನ ನಾವು ಕ್ರಿಯೇಟ್ ಮಾಡಿದಾಗ ಆ ಒಂದು ಸೀರೀಸ್ ಔಟ್ಪುಟ್ ಏನಿರುತ್ತೆ ಅದು ನಮ್ಗೆ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಸಿಗತ್ತೆ. ಅಂದ್ರೆ ಯಾವಾಗ್ಲೂ ಅಷ್ಟೇ ನಮಗೆ ಇಲ್ಲಿನ ಔಟ್ಪುಟ್ ಈ ರೀತಿ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಅಂದ್ರೆ ವರ್ಟಿಕಲ್ ರೆಪ್ರೆಸೆಂಟೇಶನ್ ಇರುತ್ತೆ. ಯಾವುದೇ ಒಂದು ಡೇಟಾ, ಯಾವುದೇ ಒಂದು ಇನ್ಫಾರ್ಮೇಶನ್ ನಾವು ಒಂದು ಸರಣಿಗಳಲ್ಲಿ ಅಂದ್ರೆ ಒಂದು ಸೀರೀಸ್ ಅಲ್ಲಿ ಸ್ಟೋರ್ ಮಾಡಿದಾಗ ನಮಗೆ ನಮ್ಮ ಔಟ್ಪುಟ್ ಈ ರೀತಿ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಬಟ್ ಹೇಗೆ ಅದನ್ನ ಕ್ರಿಯೇಟ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಗೆ ಗೊತ್ತಿರೋ ಅಂತ ಎಲ್ಲಾ ಲೈಬ್ರರೀಸ್ ನ ಎರಡೇ ಲೈಬ್ರರಿ ಅಲ್ವಾ ಇಲ್ಲಿವರೆಗೂ ಗೊತ್ತಿರೋದು, ಒಂದು ನಂಪೈ ಮತ್ತೆ ಇನ್ನೊಂದು ಪಾಂಡಾಸ್. ಸೊ ಈ ರೀತಿ ನಾವು ನಂಪೈ ಮತ್ತೆ ಪಾಂಡಾಸ್ ನ ಇಂಪೋರ್ಟ್ ಮಾಡ್ಕೊಳ್ಬೇಕು. ತುಂಬಾನೇ ಈಸಿ. ಇಂಪೋರ್ಟ್ ನಂಪೈ ಆಸ್ ಎನ್ ಪಿ ಅಂತ ಹೇಗೆ ನಾವು ಒಂದು ಅಲಿಯಾಸ್ ನೇಮ್ ನಂಪೈಗೆ ಕೊಟ್ಟು ರಿಟ್ರೀವ್ ಮಾಡ್ಕೋತೀವೋ, ಅಂದ್ರೆ ಇಂಪೋರ್ಟ್ ಮಾಡ್ಕೋತೀವೋ, ಅದೇ ರೀತಿ ಪಾಂಡಾಸಿಗೆ ಕೂಡ ಇಂಪೋರ್ಟ್ ಪಾಂಡಾಸ್ ಅಂತ ಹೇಳಿದ್ರು ಅದು ವರ್ಕ್ ಆಗತ್ತೆ. ಬಟ್ ಪಾಂಡಾಸ್ ಅನ್ನೋ ಒಂದು ವರ್ಡ್ ತುಂಬಾ ಲೆಂದಿ ಆಗಿದೆ ಅಲ್ವಾ, ಅದಕ್ಕೋಸ್ಕರ ನಾವು ಅದನ್ನ ಎಲ್ಲಾ ಕಡೆ ಯೂಸ್ ಮಾಡಕ್ ಆಗಲ್ಲ. ಅದಕ್ಕೆ ಒಂದು ಶಾರ್ಟ್ ನೇಮ್ ಬೇಕು, ಒಂದು ಅಲಿಯಾಸ್ ನೇಮ್ ಬೇಕು ಅಂತ ಅದಕ್ಕೆ ಒಂದು ಪಿ ಡಿ ಅನ್ನೋ ಒಂದು ನೇಮ್ ಕೊಡ್ತೀವಿ. ಯಾವಾಗ್ಲೂ ಪಿ ಡಿನೇನಾ, ಬೇರೆ ಏನು ಇರಕ್ಕಾಗಲ್ವಾ ಅನ್ನೋ ಒಂದು ಕ್ವೆಶನ್ ಇದ್ರೆ ಖಂಡಿತ ಬೇರೆ ಆಲ್ಫಾಬೆಟ್ಸ್ ನ ಅಥವಾ ಬೇರೆ ನೇಮ್ಸ್ ನ ಕೂಡ ನಾವ್ ಅಲ್ಲಿ ಇಡ್ಬೋದು. ಬಟ್ ಯೂಶಲಿ ನಾವು ಯಾವುದೇ ಒಂದು ಡಾಕ್ಯುಮೆಂಟ್ಸ್ ಅಲ್ಲಿ ಡಾಕ್ಯುಮೆಂಟೇಶನ್ ಅಲ್ಲಿ ನೋಡ್ತಾ ಬಂದ್ರೆ ಎಲ್ಲಾ ಕಡೆ ಪಿ ಡಿನ ಯೂಸ್ ಮಾಡಿರ್ತಾರೆ. ಅದು ತುಂಬಾನೇ ಕನ್ವೀನಿಯಂಟ್ ಅಂತ ಅದೇ ನೊಟೇಶನ್ ನಾವು ಯೂಸ್ ಮಾಡ್ತೀವಿ. ಫಸ್ಟ್ ಒಂದು ಎಂಟಿ ಸೀರೀಸ್ ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಸೀರೀಸ್ ಅನ್ನೋದು ಪಾಂಡಾಸ್ ಲೈಬ್ರರಿಯಿಂದ ಅದರಿಂದ ನಾವು ಕ್ರಿಯೇಟ್ ಮಾಡ್ತಾ ಇದೀವಿ. ಅಂದ್ರೆ ಅದ್ರ ಸಹಾಯದಿಂದ ನಾವು ಸೀರೀಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಅದಕ್ಕೋಸ್ಕರ ಪಿ ಡಿ ಇರ್ಲೇಬೇಕು. ಪಿ ಡಿ ಡಾಟ್ ಸೀರೀಸ್. ಯಾವಾಗ್ಲೂ ಅಷ್ಟೇ ಎಸ್ ಕ್ಯಾಪಿಟಲ್ ಇರಬೇಕು. ಸ್ಮಾಲ್ ಲೆಟರ್ ಇದ್ರೆ ನಮಗೆ ಎರರ್ ತೋರಿಸುತ್ತೆ. ಈ ರೀತಿ ನಾವು ಒಂದು ಎಂಟಿ ಸೀರೀಸ್ ನ ಕ್ರಿಯೇಟ್ ಮಾಡ್ಬೋದು. ನನಗೆ ಎಂಟಿ ಬೇಡಪ್ಪ, ಯಾವ್ದನ ಒಂದಷ್ಟು ಡೇಟಾ ಇರ್ಬೇಕು ಅಂತಂದ್ರೆ ಇದೇ ರೀತಿ ಇಲ್ಲಿ ಒಂದು ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ನ ನಾವು ಪುಷ್ ಮಾಡ್ತಾ ಇದೀವಿ. ಹೇಗೆ? ಪಿ ಡಿ ಡಾಟ್ ಸೀರೀಸ್ ಆಫ್, ನೀವೊಂದು ಲಿಸ್ಟ್ ಆಫ್ ಡೇಟಾನ ಸ್ಟೋರ್ ಮಾಡ್ಬೇಕು. ಪ್ರಿಂಟ್ S1. ನೋಡ್ಬೋದು, ಯಾವುದೇ ಒಂದು ಡೇಟಾನ ನಾವು ಇಲ್ಲಿ ಸ್ಟೋರ್ ಮಾಡಿರೋ ಡೇಟಾ ನಮಗೆ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಔಟ್ಪುಟ್ ಬರ್ತಾ ಇದೆ. A, B, C. ಇದು ಅಷ್ಟೇ ಒನ್ ಡೈಮೆನ್ಷನ್. ಇದಕ್ಕಿರೋದು ಒಂದೇ ಆಯಾಮ, ಒಂದೇ ಡೈಮೆನ್ಷನ್. ಬಟ್ ನಮಗೆ ನಮ್ಮ ಔಟ್ಪುಟ್ ಈ ರೀತಿ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಬರುತ್ತೆ. ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಬರ್ತಿದೆ. ಬಟ್ ಏನಿದು 0, 1 ಮತ್ತೆ 2, ಇದನ್ನ ನಾವು ಇಂಡೆಕ್ಸ್ ಅಂತ ಕರಿತೀವಿ. ಇಂಡೆಕ್ಸ್ ನಮ್ಮ ಅರೆಗಳಲ್ಲಿ, ಲಿಸ್ಟ್ ಗಳಲ್ಲಿ, ಟಪಲ್ ಗಳಲ್ಲಿ ಕೂಡ ನಮಗೆ ಇಂಡೆಕ್ಸ್ ನಂಬರ್ಸ್ ಇದೆ ಅಲ್ವಾ. ಬಟ್ ಅಲ್ಲಿ ನಮಗೆ ಯಾವಾಗ್ಲೂ ಈ ತರ ಆರಿಜಾಂಟಲ್ ರೆಪ್ರೆಸೆಂಟೇಶನ್ ಇದ್ದಿದ್ರಿಂದ ಇದು ಎಕ್ಸ್ಪ್ಲಿಸಿಟ್ ಆಗಿ, ಅಂದ್ರೆ ಇದು ಹೊರ ಕಾಣಿಸ್ತಾ ಇರಲಿಲ್ಲ ನಮ್ಗೆ. ಬಟ್ ಇಲ್ಲಿ ಕಾಲಮ್ ಫಾರ್ಮ್ಯಾಟ್ ಅಲ್ಲಿ ಇರೋದ್ರಿಂದ ಇದು ಫಸ್ಟ್ ರೋ. ನಮಗೆ ಫಸ್ಟ್ ರೋ ಅದರದ್ದು ರೋ ಇಂಡೆಕ್ಸಿಂಗ್ ಏನು 0. ಇದ ಬಂದು ಸೆಕೆಂಡ್ ರೋ, ಏನ್ ಇಂಡೆಕ್ಸಿಂಗ್ 1. ಇದು ಬಂದು ಥರ್ಡ್ ರೋ, ಏನ್ ಇಂಡೆಕ್ಸಿಂಗ್ 2. ಅಂದ್ರೆ ಕರೆಸ್ಪಾಂಡಿಂಗ್ ಇಲ್ಲಿ ಏನಾದ್ರೂ ನಾವು ವ್ಯಾಲ್ಯೂಸ್ ಇಟ್ಟಿರ್ತೀವಿ ಅದರದ್ದು ಕರೆಸ್ಪಾಂಡಿಂಗ್ ಇಂಡೆಕ್ಸ್.
ಯಾವಾಗ್ಲೂ ಅರ್ಥ ಮಾಡ್ಕೊಳ್ಬೇಕು, ಇಂಡೆಕ್ಸ್ ಯಾವಾಗ್ಲೂ 0 ಇಂದಾನೆ ಶುರು ಆಗತ್ತೆ ಬೈ ಡಿಫಾಲ್ಟ್. ಚೇಂಜ್ ಮಾಡ್ಬೇಕು ಅನ್ಕೊಂಡ್ರೆ ಖಂಡಿತ ಚೇಂಜ್ ಮಾಡ್ಬೋದು, ಬಟ್ ಡಿಫಾಲ್ಟ್ ಹೇಗೆ ಪ್ರೋಗ್ರಾಮ್ ಆಗಿದೆ ಅಂದ್ರೆ ಇಂಡೆಕ್ಸ್ ಯಾವಾಗ್ಲೂ 0 ಇಂದಾನೆ ಶುರು ಆಗತ್ತೆ. ಈ ರೀತಿ ಸಾಕಷ್ಟು ಸೀರೀಸ್ ನ ಕ್ರಿಯೇಟ್ ಮಾಡೋಣ. ಇಲ್ಲಿ ನೋಡ್ಬೋದು ಇನ್ನೊಂದು ಉದಾಹರಣೆ, S2 ಸೀರೀಸ್ ನ ಕ್ರಿಯೇಟ್ ಮಾಡ್ತಾ ಇದೀವಿ. ಇಲ್ಲಿ ಲಿಸ್ಟ್ ಆಫ್ ನಂಬರ್ಸ್ ನ ಕಳಿಸಿದ್ವಿ. ನಂಬರ್ಸ್ ಏನೇನಿದೆ 1 to 5 ಇದೆ. ಈಸಿ. PD ಡಾಟ್ ಸೀರೀಸ್ ಆಫ್ ಏನ್ ಬೇಕೋ ಅದನ್ನ ನಾವ್ ಈ ಫಂಕ್ಷನಾಲಿಟಿ ಒಳಗಡೆ ನಂಬರ್ಸ್ ನ ಕಳಿಸ್ಬೇಕು. ಇಲ್ಲಿ ಲಿಸ್ಟ್ ಆಫ್ ಆಬ್ಜೆಕ್ಟ್, ಲಿಸ್ಟ್ ಅನ್ನೋ ಒಂದು ಆಬ್ಜೆಕ್ಟ್ ನ ಕಳಿಸಿದೀವಿ. ಬೇಡ ನಿಮಗ ಬೇರೆ ಏನಾದ್ರು ಬೇಕು, ಬೇರೆ ನಂಬರ್ಸ್ ಬೇಕು, ಬೇರೆ ಸ್ಟ್ರಿಂಗ್ಸ್ ಬೇಕು, ಯಾವ್ದೇ ಇದ್ರು ನಾವು ಇಲ್ಲಿ ಡೇಟಾನ ಪುಷ್ ಮಾಡ್ಬೋದು. ಬಟ್ ಸೀರೀಸ್ ಅಂದ್ರೆ ಈ ರೀತಿ ಯಾವುದೇ ಡೇಟಾ ಟೈಪ್ ನ ಕೂಡ ಅದು ಹೋಲ್ಡ್ ಮಾಡ್ಕೊಳತ್ತೆ. ಇಂಟ್ ಆಗಿರ್ಬೋದು, ಇಂಟೀಜರ್ ಸೀರೀಸ್ ನ ನೀವು ಕ್ರಿಯೇಟ್ ಮಾಡ್ಬೋದು, ಫ್ಲೋಟ್ ಸೀರೀಸ್ ನ ಕ್ರಿಯೇಟ್ ಮಾಡ್ಬೋದು, ಇಲ್ಲ ಸ್ಟ್ರಿಂಗ್ ಸೀರೀಸ್ ನ ಕ್ರಿಯೇಟ್ ಮಾಡ್ಬೋದು. ಅಂದ್ರೆ ಒಂದು ಸೀರೀಸ್ ಯಾವಾಗ್ಲೂ ಹೋಮೋಜಿನಿಯಸ್ ಡೇಟಾನೇ ಆಗಿರ್ಬೇಕು. ಏನಪ್ಪಾ ಇದು ಹೋಮೋಜಿನಿಯಸ್ ಡೇಟಾ ಅಂದ್ರೆ, ಯಾವುದೇ ಒಂದು ಡೇಟಾ ನಾವು ಸೀರೀಸ್ ಅಲ್ಲಿ ಈ ತರ ಪುಷ್ ಮಾಡ್ತೀವಿ ಅದು ಒಂದೇ ರೀತಿಯಾದಂತ ಡೇಟಾ ಇರ್ಬೇಕು. ಅಂದ್ರೆ ಒಂದೇ ಡೇಟಾ ಟೈಪ್ ಡೇಟಾ ಇರ್ಬೇಕು. ಇದೆಲ್ಲ ಇಂಟೀಜರ್ ಇದೆ, ಎಲ್ಲಾನು ಇಂಟೀಜರ್ ಇರ್ಬೇಕು. ಎಲ್ಲಾ ಫ್ಲೋಟ್ ಇರುತ್ತೆ, ಫ್ಲೋಟೇ ಇರ್ಬೇಕು. ಯಾಕೆ ಹೆಟರೋಜಿನಿಯಸ್ ಡೇಟಾ ಆಗಲ್ಲ ಅಂತಂದ್ರೆ, ನಮ್ಮ ಒಂದು ಸೀರೀಸು ನಮ್ಗೆ ಟೇಬಲ್ ಇರತ್ತಲ್ಲ, ಟೇಬಲ್ದು ಒಂದು ಕಾಲಮ್ ಆಗಿ ಆಕ್ಟ್ ಮಾಡತ್ತೆ. ಫಾರ್ ಎಕ್ಸಾಂಪಲ್, ಒಂದು ಡೇಟಾ ಇದೆ ನಮ್ಮ ಹತ್ರ, ಒಂದು ಟೇಬಲ್ ಇದೆ. ಆ ಟೇಬಲ್ ಅಲ್ಲಿ ಫಸ್ಟ್ ಕಾಲಮ್ ಬಂದು ನೇಮ್. ಇವಾಗ ನಾನು ನೇಮ್ ನ ಸ್ಟೋರ್ ಮಾಡ್ತಾ ಇದೀನಿ ಅಂದ್ರೆ ಈ ನೇಮ್ ಎಲ್ಲಾನು ಒಂದೇ ರೀತಿ ನೇಮೇ ಇರ್ಬೇಕಲ್ವಾ. ಇಲ್ಲಿ ಬೇರೆ ಏನಾದ್ರು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ಲಕ್ಷ್ಮಿ, ಜಾನ್, ಮೇರಿ, ಈ ತರ ನಾನು ಎಲ್ಲಾ ನೇಮ್ಸೇ ಪುಷ್ ಮಾಡ್ತಾ ಹೋಗ್ಬೇಕು. ಇಲ್ಲಿ ನಾವೇನಾದ್ರೂ ಏಜ್ ಆಫ್ ದ ಪರ್ಸನ್ ಇಡಕ್ಕಾಗತ್ತಾ? ಇಲ್ಲಿ 20, 30, ಇದಕ್ಕೆ ಮೀನಿಂಗೇ ಇರೋದಿಲ್ಲ. ಕರೆಕ್ಟ್ ಅಲ್ವಾ? ಅದೇ ರೀತಿ ನಮ್ಮ ಸೀರೀಸ್ ಗಳು ಅಷ್ಟೇ ಡೇಟಾ ಫ್ರೇಮ್ ನ ಒಂದು ಕಾಲಮ್ ಆಗಿ ಆಕ್ಟ್ ಮಾಡುತ್ತೆ. ಬಟ್ ಇದ್ರಲ್ಲೂ ಒಂದು ಡಿಸ್ಅಡ್ವಾಂಟೇಜ್ ಇದೆ. ಅದಕ್ಕೋಸ್ಕರ ನಾವು ಸೀರೀಸ್ ಇಂದ ಡೇಟಾ ಫ್ರೇಮ್ ಗೆ ಪುಷ್ ಆಗ್ತೀವಿ. ಈ ರೀತಿ ಒಂದೇ ರೀತಿಯಾದಂತ ವ್ಯಾಲ್ಯೂಸ್ ಇರಬೇಕು. ನಾವು ಒಂದು ಸೀರೀಸ್ ನ ಲಿಸ್ಟ್ ಮುಖಾಂತರನು ಕ್ರಿಯೇಟ್ ಮಾಡ್ಬೋದು. ಹೇಗೆ? ಫಸ್ಟ್ ಒಂದು ಲಿಸ್ಟ್ ನ ಕ್ರಿಯೇಟ್ ಮಾಡಿರ್ಬೇಕು. ಇನ್ಸ್ಟೆಡ್ ಆಫ್ ಇಲ್ಲಿ ನಾವು ಡೈರೆಕ್ಟ್ ಆಗಿ ಲಿಸ್ಟ್ ಆಫ್ ಆಬ್ಜೆಕ್ಟ್ಸ್ ನ ಪುಷ್ ಮಾಡೋ ಬದಲು ಇಲ್ಲಿ ಲಿಸ್ಟ್ ನ ಒಂದು ನೇಮ್ ನ ಇಡಬಹುದು. ಅದೇ ರೀತಿ ನಾವು ಟಪಲ್ಸ್ ನ ಯೂಸ್ ಮಾಡಿ ಕೂಡ ಒಂದು ಸೀರೀಸ್ ನ ಕ್ರಿಯೇಟ್ ಮಾಡ್ಬೋದು. ಫಸ್ಟ್ ನಾನು ಇಲ್ಲಿ ಒಂದು ಟಪಲ್ ನ ಕ್ರಿಯೇಟ್ ಮಾಡ್ಕೊಂಡಿದೀನಿ. T is equals to 1, 2, 3, 4 ಅಂತ. ಮಾಮೂಲಿ PD ಡಾಟ್ ಸೀರೀಸ್ ಆಫ್ T. ಇಲ್ಲಿವರೆಗೂ ನಾವೇನ್ ಅರ್ಥ ಮಾಡ್ಕೊಂಡ್ವಿ? ಸೀರೀಸ್ ನ ಲಿಸ್ಟ್ ಇಂದ ಕೂಡ ಮಾಡ್ಬೋದು, ಸೀರೀಸ್ ನ ಟಪಲ್ಸ್ ಇಂದ ಕೂಡ ಮಾಡ್ಬೋದು ಅಂತ. ಬಟ್ ಸಣ್ಣ ಚೇಂಜ್ ಇರುತ್ತೆ ನಾವು ಯಾವಾಗ ಸೀರೀಸ್ ನ ಡಿಕ್ಷನರೀಸ್ ಮುಖಾಂತರ ಕ್ರಿಯೇಟ್ ಮಾಡ್ತೀವಿ. ಹೇಗೆ? ಇಲ್ಲಿ ನೋಡ್ಬೋದು, ಡಿಕ್ಷನರೀಸ್ ಯಾವಾಗ್ಲೂ ನಮ್ಗೆ ಕೀ ವ್ಯಾಲ್ಯೂ ಪೇರ್ ಅಲ್ಲಿ ವ್ಯಾಲ್ಯೂಸ್ ನ ಹೋಲ್ಡ್ ಮಾಡಿರುತ್ತೆ ಅಲ್ವಾ. ಇಲ್ಲಿ ABC ಬಂದು ನಮ್ಮ ವ್ಯಾಲ್ಯೂಸ್, 1, 2, 3 ಬಂದು ನಮ್ಮ ಕೀಸ್. ಸೊ ಈ ರೀತಿ ಡಿಕ್ಷನರೀಸ್ ಇಂದ ಸೀರೀಸ್ ನ ಕ್ರಿಯೇಟ್ ಮಾಡಿದಾಗ ನೀವ್ ನೋಡಿ, ಇಂಡೆಕ್ಸ್ ಪೊಸಿಷನ್ ಅಲ್ಲಿ 1, 2, 3 ಇದೆ, 0 ಇಂದ ಶುರು ಆಗಿಲ್ಲ. ಯಾಕೆ ಅಂದ್ರೆ, ಯಾವಾಗ್ಲೇ ಆಗ್ಲಿ ನಾವು ಸೀರೀಸ್ ನ ಡಿಕ್ಷನರೀಸ್ ಇಂದ ಫಾರ್ಮ್ ಮಾಡಿದಾಗ ನಮ್ಮ ಕೀ ವ್ಯಾಲ್ಯೂಸ್ ಏನಿರತ್ತೆ ಅದು ನಮ್ಮ ಇಂಡೆಕ್ಸ್ ವ್ಯಾಲ್ಯೂಸ್ ಆಗಿ ಕುತ್ಕೊಳ್ಳುತ್ತೆ. ವ್ಯಾಲ್ಯೂ ಮಾಮೂಲಿ ವ್ಯಾಲ್ಯೂ ಆಗೇ ಇರುತ್ತೆ. ಈ ರೀತಿ ಇನ್ನೊಂದು ಸೀರೀಸ್ ಇದೆ. ಅಂದ್ರೆ ಇನ್ನೊಂದು ಕ್ವೆಶ್ಚನ್ ಇರಬಹುದು, ಯಾವಾಗ್ಲೂ ಇಂಡೆಕ್ಸ್ ಬಂದು ಇಂಟೀಜರ್ ನಂಬರೇ ಇರ್ಬೇಕಾ? ಫ್ಲೋಟ್ ಇದ್ರೆ ಆಗಲ್ವಾ? ಸ್ಟ್ರಿಂಗ್ ಇದ್ರೆ ಆಗಲ್ವಾ ಅಂತ ಅದು ಮಾಡ್ಬೋದು. ಇಲ್ಲಿ ಒಂದು ಉದಾಹರಣೆ ಇದೆ. ಏನಪ್ಪಾ ಅಂದ್ರೆ, ಒಂದು ಪರ್ಸನ್ದು ಫಸ್ಟ್ ನೇಮ್, ಲಾಸ್ಟ್ ನೇಮ್, ಏನು ಓದ್ತಿದ್ರು, ಎಲ್ಲಿಂದ ಬಂದಿದ್ದಾರೆ ಅದೊಂದು ಇದೆ. ಸೊ ಈ ರೀತಿ ಲಕ್ಷ್ಮಿ ಆಚಾರ್ B.Tech ಬೆಂಗಳೂರು ಅಂತ ಕುತ್ಕೊಳ್ತು. ಇಲ್ಲಿ ನಮ್ಮ ಕೀ ವ್ಯಾಲ್ಯೂಸ್ ನಾವು ಏನ್ ಕೊಟ್ಟಿದೀವಿ ಅದು ನಮ್ಮ ಇಂಡೆಕ್ಸ್ ಆಗಿ ಕುತ್ಕೊಳ್ತಿದೆ. ಬಟ್ ಇದ್ರಿಂದ ಏನಾದ್ರೂ ಮೀನಿಂಗ್ ಇದೆಯಾ? ನಂಗೆ ಕರೆಸ್ಪಾಂಡಿಂಗ್ ಮೀನಿಂಗ್ಫುಲ್ ಕೀಸ್ ಬೇಕಪ್ಪ. ಇಲ್ಲಿ ಲಕ್ಷ್ಮಿ ಅಂತ ಇದೆ, ಏನದು? ಫಸ್ಟ್ ನೇಮ್. ಆಚಾರ್ ಅಂತ ಇದೆ, ಅದು ಲಾಸ್ಟ್ ನೇಮ್. B.Tech ಏನು? ಅದು ಎಜುಕೇಶನ್. ಆತರ ನಂಗೆ ಮೀನಿಂಗ್ಫುಲ್ ಕೀಸ್ ಬೇಕು.
ಸರಿ, ನಾನೊಂದು ಡಿಕ್ಷನರಿನ ಫಾರ್ಮ್ ಮಾಡಿದೆ. ಎಲ್ಲಿ ಈಗ ಮೀನಿಂಗ್ಫುಲ್ ಕೀಸ್ ಇದೆ. ಇವಾಗ ನಾವು ಅದನ್ನ ಡಿಕ್ಷನರಿ ಸೀರೀಸ್ ಆಗಿ ಕನ್ವರ್ಟ್ ಮಾಡಿದಾಗ ನೋಡ್ಬೋದು, ಸೀರೀಸ್ ಅಲ್ಲಿ ನಮಗೆ ಇಂಡೆಕ್ಸಿಂಗ್ ಬಂದು ಸ್ಟ್ರಿಂಗ್ ಕೂಡ ಆಗಿದೆ. ಇದರಿಂದ ನಾವು ಏನ್ ಅರ್ಥ ಮಾಡ್ಕೊಳ್ಬಹುದು, ಇಂಡೆಕ್ಸು ಸ್ಟ್ರಿಂಗ್ ಕೂಡ ಆಗ್ಬೋದು, ಇಂಟಿಜರೇ ಆಗ್ಬೇಕು ಅಂತ ಏನಿಲ್ಲ ಅನ್ನೋ ಒಂದು ಅರ್ಥ ಇದರಿಂದ ಮಾಡ್ಕೋತಾ ಇದೀವಿ. ಈ ರೀತಿ ಸಾಕಷ್ಟು ಸೀರೀಸ್ ನ ನಾವು ಕ್ರಿಯೇಟ್ ಮಾಡ್ಬೋದು. ಬಟ್ ಒಂದೇನ್ ಅರ್ಥ ಮಾಡ್ಕೊಳ್ಬೇಕು, ಸೀರೀಸ್ ಯಾವಾಗ್ಲೂ ಏನಂತ ಅರ್ಥ ಮಾಡ್ಕೊಂಡ್ವಿ, ಇಂಡೆಕ್ಸ್ ಬಂದು 0 ಇಂದ ಶುರು ಆಗುತ್ತೆ ಅಂತ. ಚೇಂಜ್ ಮಾಡ್ಬೋದಾ, ಇಂಡೆಕ್ಸ್ 1 ಇಂದ 10 ಇಂದ 20 ಇಂದ ಶುರು ಆಗ್ಬೇಕು, ಹೇಗ್ ಮಾಡೋದು? ಮಾಡ್ಬೋದು. ಇಲ್ಲಿ ನಾನು ಒಂದು S8 ಅನ್ನೋ ಒಂದು ಸೀರೀಸ್ ನ ಕ್ರಿಯೇಟ್ ಮಾಡಿದೀವಿ. ನೋಡ್ಬೋದು 1, 2, 3, 1.0, 2.0, 3.0 ಬಂದು ನಮಗೆ ವ್ಯಾಲ್ಯೂಸ್ ಆಗಿದೆ. ಕರೆಸ್ಪಾಂಡಿಂಗ್ ಕೀಸ್ ಇಂಡೆಕ್ಸ್ ಬಂದು 0 ಇಂದ ಶುರು ಆಗಿದೆ. ಹೇಗ್ ಚೇಂಜ್ ಮಾಡೋದು? ಡಾಟ್ ಇಂಡೆಕ್ಸ್ ಮೆಥಡ್ ಇದೆ, ಅದರಿಂದ ನಾವು ಚೇಂಜ್ ಮಾಡ್ಬೋದು. ಹೇಗೆ? S8 ಅನ್ನೋದು ನನ್ನ ಒಂದು ಸೀರೀಸ್ ಡಾಟ್ ಇಂಡೆಕ್ಸ್ ಸಿಂಟ್ಯಾಕ್ಸ್ ಕೊಟ್ಟು ನಮಗೆ ಏನು ಹೊಸ ಸಿಂಟ್ಯಾಕ್ಸ್ ಬೇಕು ನಾವು ಅದನ್ನ ಇಟ್ಕೊಳ್ಬಹುದು. ನನಗೆ 1 ಇಂದ ಶುರು ಆಗ್ಬೇಕು, 1, 2, 3 ಅಂತ ಹೇಳ್ತೀನಿ. ಇಲ್ಲಿ ನೋಡ್ಬೋದು ಇಂಡೆಕ್ಸ್ 1 ಇಂದ ಶುರು ಆಗ್ತದೆ. ನನಗೆ 10 ಬೇಕಪ್ಪ, 10 ಇಂದ ಕೂಡ ಮಾಡ್ಬೋದು. ಈ ರೀತಿ ನಾವಿಲ್ಲಿ ಡಾಟ್ ಇಂಡೆಕ್ಸ್ ಮೆಥಡ್ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ನಮ್ಮ ಇಂಡೆಕ್ಸ್ ಪೊಸಿಷನ್ ಅಲ್ಲಿರೋ ವ್ಯಾಲ್ಯೂಸ್ ನ ಚೇಂಜ್ ಮಾಡ್ಬೋದು. ಇದು ಇವಾಗ ಏನ್ ಅರ್ಥ ಆಯ್ತು, ಇಲ್ಲಿ ಆಲ್ರೆಡಿ ನಾನೊಂದು ಸೀರೀಸ್ ನ ಕ್ರಿಯೇಟ್ ಮಾಡಿದ್ದೆ. ಕ್ರಿಯೇಟ್ ಮಾಡಿರೋ ಸೀರೀಸ್ಗೆ ಇಂಡೆಕ್ಸ್ ಪೊಸಿಷನ್ ನ ಚೇಂಜ್ ಮಾಡ್ಕೊಂಡೆ. ಬಟ್ ಕ್ರಿಯೇಟ್ ಮಾಡ್ತಾನೆ ನಾನು ಇಂಡೆಕ್ಸ್ ನ ಚೇಂಜ್ ಮಾಡ್ಬಿಡ್ಬೇಕು, ಆಗತ್ತಾ ಅನ್ನೋ ಒಂದು ಕ್ವೆಶನ್ ಇದ್ರೆ ಖಂಡಿತ ಆಗತ್ತೆ. ಅದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಇಲ್ಲಿ ನೋಡ್ಬೋದು, np.array ಆಫ್ 1, 2, 3, 4, 5 ಅನ್ನೋದು ಒಂದು ಅರೇ, ಒಂದು ನಂಪೈ ಅರೇ ನಾನು ಕ್ರಿಯೇಟ್ ಮಾಡಿದೀನಿ. ಇದರಿಂದ ನಾವು ಒಂದು ಸೀರೀಸ್ ಮಾಡೋಣ. ಎ ಅನ್ನೋದು ಒಂದು ಅರೇ, ನಂಪೈ ಅರೇ ಆಯ್ತು. ಸೀರೀಸ್ ಹೇಗೆ ಕ್ರಿಯೇಟ್ ಮಾಡೋದು? ಇಟ್ಸ್ ಈಸಿ. pd.series ಆಫ್ ಎ ಅನ್ನೋದೇನು ಡೇಟಾನ ತಗೋತಿದೆ. ಡೇಟಾ ಏನು? 1, 2, 3, 4, 5. ಅದಾದ್ಮೇಲೆ ಇಂಡೆಕ್ಸ್ ಏನಪ್ಪಾ ಇದು? ಇಂಡೆಕ್ಸ್ ಇಸ್ ಈಕ್ವಲ್ಸ್ ಟು 1, 2, 3, 4, 5 ಅಂತ ಅಂದ್ರೆ ಯಾವ ಇಂಡೆಕ್ಸ್ ಬೇಕು? ಇಲ್ಲಿ ನಮ್ಗೆ ಡಾಟ್ ಇಂಡೆಕ್ಸ್ ಮೆಥಡ್ ಇಂದ ಚೇಂಜ್ ಮಾಡ್ಕೊಂಡ್ವಿ. ಇಲ್ಲಿ ಸೀರೀಸ್ ನ ಕ್ರಿಯೇಟ್ ಮಾಡ್ತಾನೆ ಇಂಡೆಕ್ಸ್ ಪೊಸಿಷನ್ ನ ಇಟ್ಕೊಳ್ಬಹುದು. ನೋಡ್ಬೋದು ನೋಡಿ, 1, 2 ನೀವಿಲ್ಲಿ ಏನು ನಂಬರ್ಸ್ ಕೊಟ್ಟಿದ್ವಿ ಅದು ನಮಗೆ ಇಂಡೆಕ್ಸ್ ಪೊಸಿಷನ್ ಅಲ್ಲಿ ಬಂದು ಕುತ್ಕೊಳ್ತದೆ. ಇಲ್ಲಿಗೆ ನಮ್ಮ ಸೀರೀಸ್ ಗಳನ್ನ ಹೇಗೆಲ್ಲ ಕ್ರಿಯೇಟ್ ಮಾಡಬಹುದು, ಡಿಫ್ರೆಂಟ್ ಮೆಥಡ್ಸ್ ಯೂಸ್ ಮಾಡಿ ಅಂತ ತಿಳ್ಕೊಂಡ್ವಿ. ಮುಂದಿನ ವಿಡಿಯೋಲಿ ನಾವು ಹೇಗೆ ಇಲ್ಲಿ ಸ್ಟೋರ್ ಮಾಡಿರುವಂತ ಸೀರೀಸ್ ಗಳಿಂದ ವ್ಯಾಲ್ಯೂಸ್ ನ ಹೊರ ತೆಗೆಯೋದು, ರಿಟ್ರೀವ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಧನ್ಯವಾದ.